ವತಿಯಿಂದ ನೆನೆಸಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುಗಳು ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮತ್ತೆ ಮಹತ್ವವಾದಂತಹ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ಹಿಂದೆ ವಿಜಯಪುರಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರೆ ಹಾಗೂ ಅವರೊಂದಿಗೆ ಈ ವೇದಿಕೆಯಲ್ಲಿ ಪಕ್ಷಾತೀತವಾದಂತಹ ವಿಜಯಪುರದ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಒಂದೇ ವೇದಿಕೆಯಲ್ಲಿ ಹಮ್ಮಿಕೊಂಡಿರತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಹಿರಿಯರಾದಂತಹ ಬಬಲೇಶ್ವರದ ಗ್ರಾಮೀಣ ವಿದ್ಯಾವರ್ತಕ ಸಂಘದ ಹಿರಿಯರಾದಂತಹ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಡಿ ಎನ್ ಬರಾದರ್ ಕಾಕಾ ಅವರೇ, ಅದೇ ರೀತಿ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಕಳೆದ ಸುಮಾರು 20-30 ವರ್ಷಗಳಿಂದ ನಾವು ನೋಡ್ತಿದ್ವಿ, ಬಿಜಾಪುರದಲ್ಲಿ ಬಸವ ಜಯಂತಿಗೆ ಯಾರೂ ಜನ ಸೇರ್ತಿದ್ದಿಲ್ಲ. ನಾವೇ ಮುಂದಾಗಿ ಜನರನ್ನು ಭೇಟಿಯಾಗಿ ಜನರ ಕಡೆಯಿಂದ 10 ರೂಪಾಯಿ 20 ರೂಪಾಯಿ ಕೊಟ್ಟು ತಗೊಂಡು ಬಸವ ಜಯಂತಿಯನ್ನು ಅವತ್ತಿನಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅದು ಆಚರಣೆ ಆಗ್ತದೆ. ವೀರಶೈವ ಮಹಾ ಹಾಗೂ ಎಲ್ಲ ಸ್ಮರಣೆ ನಾಗರಾಮದ ಕ್ಷೇತ್ರ ಶಾಸಕರಾದಂತಹ ವಿಠಲ್ ಕಟಕ್ರೂರ್ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು. ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರಲ್ಲಿ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಇದು ಮುಂದುವರೆದ ಭಾಗ. ಹೀಗಾಗಿ ಯಾವ ಕಾರ್ಯಕ್ರಮಗಳು ಕೂತ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲರೂ ಒಂದ್ ಕಡೆ ಕೂರಿಸ್ಕೊಂಡು ಅಲ್ಲಿನೇ ಆ ಕಾರ್ಯಕ್ರಮ ಮಾಡೋಣ. ಯಾರಿಗೂ ಕೂಡ ಇವು ಹೂ, ಯಾಕಂದ್ರೆ ಪರಮ ಪೂಜೆ ಸಿದ್ದೇಶ ಈ ಎಲ್ಲ ಹಾರು ಹೂವು ಎಲ್ಲವನ್ನ ಬಳ್ಳಾರಿ ಗುಲಾಬಿ ಮಾಡ್ಬೇಕಂತ ಜಿಲ್ಲಾ ಮಾಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದನ್ನ ಸಂಪೂರ್ಣ ಯಾರು ಕೊಡ್ತಿರೋ ಸರ್ಕಾರಿ ಕಾರ್ಯಕ್ರಮದಲ್ಲಿ, ರಾಜಕೀಯ ಕಾರ್ಯಕ್ರಮದಲ್ಲಿ ಅದು ನಿಲ್ಸಕ್ಕಾಗಿಲ್ಲ. ಅದಾಗಿನ ಒಂದು ಸೂಚನೆಯನ್ನು ಕೊಡಿಸಿ ಶಾಲು ಹಾರಾಯಿ ಅವರು ಕೂಡ ಬೇಡ ಅಂತ ಹೇಳಿದ್ರು ಸಹ ನಿರ್ಧರಿಸಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸು ನಾನು ಮಾತನ್ನ ಹೇಳ್ತಲೂ ಸಹ ಅವರು ವಿಚಾರ ಮಾಡಿ ನನಗೆ ಗೊತ್ತಿಲ್ಲ. ಸಾಮಾಜಿಕ ಬದ್ಧತೆಯ ಅವಿಶ್ರಾಂತ ಕೆಲಸ ಪಾಟೀಲರು ಇದಕ್ಕೆ ಉದಾಹರಣೆಯಾಗಿದ್ದಾರೆ. ಸುಮಾರು 3.5 ದಶಕಗಳ ತಮ್ಮ ಸಾರ್ವಜನಿಕ ಜೀವನದಲ್ಲಿ ಅಭಿವೃದ್ಧಿ ಹಾಗೂ ಜನ ಕಲ್ಯಾಣವನ್ನೇ ಪ್ರಮುಖ ಧ್ಯೇಯವನ್ನಾಗಿ ಮಾಡಿಕೊಂಡಿರುವ ಎಂ ಬಿ ಪಾಟೀಲರು ತಮಗೆ ದೊರೆತ ಪ್ರತಿಯೊಂದು ಅಧಿಕಾರದ ಅವಕಾಶವನ್ನು ಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡು ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಅಪಾರ ಶ್ರದ್ಧೆಯಿಂದ ದುಡಿದಿದ್ದಾರೆ. ನಾಡು ಕಂಡ ಶ್ರೇಷ್ಠ ಸಮಾಜ ಸುಧಾರಕ ಬಸವಣ್ಣನವರ ಆದರ್ಶಗಳು, ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಮಾರ್ಗದರ್ಶನ ಇವೆಲ್ಲವೂ ಎಂ ಬಿ ಪಾಟೀಲರ ವ್ಯಕ್ತಿತ್ವವನ್ನು ರೂಪಿಸಿವೆ. ವಿಜಯಪುರ ಜಿಲ್ಲೆಯ BLDEA ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಫಾಗು ಹಳಕಟ್ಟಿ, ಆ ಸಂಸ್ಥೆಯನ್ನ ಮತ್ತಷ್ಟು ವಿಸ್ತರಿಸಿದ ಶ್ರೀ ಬಂಧನಾಳ ಸ್ವಾಮಿಗಳು ಹಾಗೂ ಎಂ ಬಿ ಪಾಟೀಲರ ಪೂಜ್ಯ ತಂದೆಯವರಾದ ಶ್ರೀ BM ಪಾಟೀಲರು ಇವರೆಲ್ಲರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಬದ್ಧತೆ ಎಂ ಬಿ ಪಾಟೀಲರ ಬದುಕಿಗೆ ಮಾರ್ಗದರ್ಶನವಾಗಿದೆ.
2013ರಿಂದ 2018 ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ಎಂಬಿ ಪಾಟೀಲರು ಮೊದಲ ಬಾರಿಗೆ ವ್ಯಾಪಕವಾಗಿ ಕೆರೆ ತುಂಬುವ ಯೋಜನೆಗಳನ್ನು ಆರಂಭಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3ರ 9 ಉಪಯೋಜನೆಗಳು ಸೇರಿದಂತೆ ಹಲವಾರು ನೀರಾವರಿ ಯೋಜನೆಗಳನ್ನು ತ್ವರಿತ ಮಟ್ಟದಲ್ಲಿ ಅನುಷ್ಠಾನ ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಂಡು ಅವುಗಳನ್ನು ನಿರ್ಣಾಯಕ ಹಂತಕ್ಕೆ ತಲುಪಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಗಿದ್ದ ಅಡೆತಡೆಗಳನ್ನು ನಿವಾರಿಸಿದರು. ದಿಟ್ಟ ನಿರ್ಧಾರ ಕೈಗೊಂಡು ಎತ್ತಿನ ಹೊಳೆ ಯೋಜನೆಯನ್ನು ಆರಂಭಿಸಿದರು. ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪರವಾಗಿ ಐತಿಹಾಸಿಕ ತೀರ್ಪು ಬರುವಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದರು. ಹಲವಾರು ಬೃಹತ್ ಅಣೆಕಟ್ಟುಗಳ ದುರಸ್ತಿ ಹಾಗೂ ಪುನರ್ವಸತಿ ಮಾಡಿದರು. ದಕ್ಷಿಣ ಕೊರಿಯಾಗೆ ಭೇಟಿ ನೀಡಿ ಅಲ್ಲಿನ ಪ್ರಮುಖ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಿ ರಾಜ್ಯದಲ್ಲಿ ಹೂಡಿಕೆ ಮಾಡಿದರೆ ಆಗುವ ಲಾಭಗಳನ್ನು ಅವರೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಪ್ರವಾಸಗಳಿಂದ ರಾಜ್ಯಕ್ಕೆ 50,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಹೂಡಿಕೆ ಬರಲಿದೆ. ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ 84,232 ಕೋಟಿ ರೂಪಾಯಿ ಮೊತ್ತದ 591 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಕ್ವೀನ್ ಸಿಟಿ ಎಂಬಿ ಪಾಟೀಲರ ವಿನೂತನ ಕಲ್ಪನೆ. ದಾಬಸ್ಪೇಟೆ ಬಳಿ 5,000 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಸೃಷ್ಟಿಯಾಗಲಿರುವ ಈ ವಿನೂತನ ನಗರ ಜಾಗತಿಕ ಗುಣಮಟ್ಟದ ಜ್ಞಾನ, ಆರೋಗ್ಯ, ವಿಮಾನ ನಿಲ್ದಾಣ ಪ್ರಾರಂಭಗೊಳ್ಳುವ ಭರವಸೆ ನೀಡಿದೆ. ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನೆನೆಗುದಿಗೆ ಬಿದ್ದಿದ್ದ ರೈಲು ಯೋಜನೆಗಳಿಗೆ ವೇಗದ ಸ್ಪರ್ಶವನ್ನ ಎಂಬಿ ಪಾಟೀಲರು ನೀಡಿದ್ದಾರೆ. ಬೆಂಗಳೂರಲ್ಲಿ 2ನೇ ಅಂತಾರಾಷ್ಟ್ರೀಯ ನಿಲ್ದಾಣ ಸ್ಥಾಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಎಂಬಿ ಪಾಟೀಲರು ಕಾರ್ಯೋನ್ಮುಖರಾಗಿದ್ದಾರೆ. ಈಗ ನೂತನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವ ಎಂಬಿ ಪಾಟೀಲರು ಅಭಿವೃದ್ಧಿ ಕಾರ್ಯಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದ್ದಾರೆ. ಒಟ್ಟಾರೆಯಾಗಿ ಎಂಬಿ ಪಾಟೀಲರು ತಮ್ಮ ಸೇವಾ ಕ್ಷೇತ್ರ ಯಾವುದೇ ಇರಲಿ ಅಲ್ಲಿ ತಮ್ಮ ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೂ ಪಾದರಸದಂತಹ ಚಟುವಟಿಕೆಗಳಿಂದ ಅಭಿವೃದ್ಧಿಯ ಹೊಸ ಅಧ್ಯಾಯಗಳನ್ನು ಬರೆಯುತ್ತಿದ್ದಾರೆ. ಬಸವಣ್ಣನವರು ಹೇಳುವ ಕಾಯಕವೇ ಕೈಲಾಸ ಇವರಿಗೆ ಕೇವಲ ಪದಗಳಲ್ಲ, ಇವರ ಜೀವನದ ಮಂತ್ರವಾಗಿದೆ. ಎಂಬ ಹೆಸರನ್ನ ನಾವು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಪೋಪಹಾರವನ್ನು ಮುಗಿಸಿಕೊಂಡು ತಾವೆಲ್ಲರೂ ಕೂಡ ಈ ಭವ್ಯವಾದ ವೇದಿಕೆ ಒಳಗಡೆ ತಮಗಾಗಿ ಏನು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ತಾವೆಲ್ಲರೂ ಕೂಡ ಆಸನಗಳ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಶಿವಾಲಯವ ಮಾಡುವರು ಉಳ್ಳರು, ಶಿವಾಲಯವ ಮಾಡುವರು ನಾನೇನು ಮಾಡಿ ಅಭಿನಂದನಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಉಳ್ಳವರು ಸಚಿವರಾಗಿ ಪ್ರಮಾಣವನ್ನು ಸ್ವೀಕರಿಸಿ ಪೂರ್ವಕವಾದ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸನ್ಮಾನ್ಯರಾದ ಜಕ್ಕಪ್ಪ ಎಡವೆ ಮಾಜಿ ಕೃಷ್ಣ ಕಾಡ ಅಧ್ಯಕ್ಷರು ವೇದಿಕೆ ಮೇಲೆ ಬರಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೋಮನಾಥ್ ಬಾಗಲಕೋಟ್ ಸಾವ್ಕಾರ್ ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ವೇದಿಕೆ ಬರಲು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಧುಕರ್ ಸಾಹುಕಾರ್ ಜಾಧವ್ ರವರು ತಕ್ಕಳಕಿ ಗ್ರಾಮದ ಹಿರಿಯರು, ಅವರು ಕೂಡ ವೇದಿಕೆ ಮೇಲೆ ಆಹ್ವಾನಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. DL ಚವಾಣ್ ಕಾಕಾರು ಹಿರಿಯರು ವೇದಿಕೆ ಮೇಲೆ ಉಪಸ್ಥಿತರು, ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸಿದ್ದು ಗೌಡನವರ್ ತಿಕೋಟ ಬ್ಲಾಕ್ ಕಾಂಗ್ರೆಸ್ನ ಸನ್ಮಾನ್ಯ ಅಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಲು ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ.
ಆಧುನಿಕ ವಿಜಯಪುರವನ್ನು ಕನಸು ಕಂಡು ವಿಜಯಪುರವನ್ನು ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ಸಾಹೇಬರೇ ಹಾಗೂ ಉಳಿಯುವಂಥ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ,